ಆಕೆ ನರ್ಸಿಂಗ್ ಓದ್ತಿದ್ಲು. ಆದರೆ ಫೆಬ್ರವರಿ 19ರಂದು ಏಕಾಏಕಿ ನಾಪತ್ತೆಯಾಗಿದ್ದಾಳೆ. ತಾಯಿ ಅದೇ ಊರಿನ ಒಬ್ಬ ಹುಡುಗನ ವಿರುದ್ಧ ದೂರು ಕೂಡ ಕೊಟ್ಟಿದ್ರು. ಮೊನ್ನೆ ತಾಳ್ಮೆ ಕಳೆದುಕೊಂಡ ಹುಡುಗಿ ಕುಟುಂಬದವರು ಯಾರೂ ಇಲ್ಲದ ಮನೆ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದ್ದಾರೆ. ಯುವಕನ ಮನೆ ಮೇಲೆ ಯುವತಿಯ ಕುಟುಂಬಸ್ಥರ ಸಂಬಂಧಿಕರು ಕೂಡ ಅಟ್ಯಾಕ್ ಮಾಡಿರುವಂಥದ್ದು. ಕಿಟಕಿ ಗ್ಲಾಸ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಡೆದು ಹಾಕಿರುವಂಥದ್ದು. ಬಾಗಿಲುಗಳನ್ನು ಒಡೆದು ಹಾಕಿದ್ದಾರೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿ ಹಾಕಿ ಬಾಗಿಲನ್ನು ಮುರಿದು ಹಾಕಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮನೆ ಬಾಗಿಲು ಛಿದ್ರ ಛಿದ್ರ, ಕಿಟಕಿ ಗಾಜು ಪುಡಿ ಪುಡಿ. ತಮ್ಮ ಮನೆ ಹುಡುಗಿಯನ್ನ ಓಡಿಸಿಕೊಂಡು ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಕುಟುಂಬದವರ ಆಕ್ರೋಶವೇ ಸ್ಫೋಟಗೊಂಡಿದೆ. 17 ದಿನಗಳಿಂದ ಮಗಳು ನಾಪತ್ತೆ, ಕಿಡ್ನಾಪ್ ಆರೋಪ. ಯುವಕನ ಮನೆ ಮೇಲೆ ಅಟ್ಯಾಕ್, ಠಾಣೆಗೆ ದೂರು. ಈಕೆ ರಾಧಿಕಾ ಮುಚ್ಚಂಡಿ, ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ನಿವಾಸಿಯಾಗಿರುವ ಈಕೆ ಸಾವಂತವಾಡಿಯಲ್ಲಿ ನರ್ಸಿಂಗ್ ಓದುತ್ತಿದ್ಲು. ಆದರೆ ಕಳೆದ ತಿಂಗಳು 19ರಂದು ನಾಪತ್ತೆಯಾಗಿದ್ದಾಳೆ. ಅದೇ ಊರಿನ ಸದರುದ್ದೀನ್ ಬೇಪಾರಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ರಾಧಿಕಾ ತಾಯಿ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಿದ್ರು. ಆದ್ರೆ 17 ದಿನಗಳಾದ್ರೂ ಪತ್ತೆಯಾಗದ ಕಾರಣ ಮೊನ್ನೆ ಯುವಕನ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಮನೆ ಬಾಗಿಲು ಮುರಿದು ಮನೆಯಲ್ಲಿನ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ. ಆದ್ರೆ ನೀರಿಗಾಗಿ ಗಲಾಟೆಯಾಗಿದೆ ಅಂತ ರಾಧಿಕಾ ತಾಯಿ ಆರೋಪ ತಳ್ಳಿ ಹಾಕಿದ್ದಾರೆ. ಆದ್ರೆ ಬುಧವಾರ ದಿವಸ ಬಂದಾಡ್ರಿ, ಬುಧವಾರ ದಿವಸ ಅಂದ್ರೆ ಇವ್ರು ಮುಸ್ಲಿಮ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅವತ್ತಿಂದ ಎಲ್ಲರೂ ಸರ್ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾರಲ್ಲ ಸರ್, ಅವತ್ತಿಂದ ಎಲ್ಲರೂ ಅವ್ರು ಅದು ನಮಗೆ ಸಂಬಂಧ ಇಲ್ರಿ ಸರ್, ನಮಗೆ ಏನೂ ಸಂಬಂಧ ಇಲ್ರಿ ಸರ್. ನಾವು ನಿನ್ನೆ ಇರೋದನ್ನ 6 ಗಂಟೆ ತನಕ ಪೊಲೀಸ್ ಸ್ಟೇಷನ್ದಾಗ ಅದೇನ್ರಿ ಸರ್. ನಮಗೆ ಮತ್ತು ಅದು ಮಸೂತಿ ಹೊಡೆದಾರ ಅದು ಸಂಬಂಧ ಇಲ್ರಿ ಸರ್, ಇಲ್ಲ ರೀ ಸರ್. ಇನ್ನು ದಾಳಿ ನಡೆದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಯುವತಿ ನಾಪತ್ತೆಯಾದ ದಿನವೇ ಸದರುದ್ದೀನ್ ಮನೆಯವರು ಕೂಡ ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಊರ ಹೊರಗಿನ ಈಗ್ದ ಗೋಪುರ ಒಡೆದು ಹಾಕಿ ಕೆಲ ಕಿಡಿಗೇಡಿಗಳು ಈ ಪ್ರಕರಣದ ಹಾದಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಸದ್ಯ ಯುವತಿ ಪತ್ತೆಗಾಗಿ 3 ತಂಡ ರಚಿಸಲಾಗಿದ್ದು, ಕಿಡ್ನಾಪ್ ಆಗಿದ್ದಾಳಾ ಅಥವಾ ಪ್ರೀತಿ ಮಾಡಿ ಓಡಿ ಹೋಗಿದ್ದಾಳ ಅಂತ ತನಿಖೆ ನಡೆಸಲಾಗ್ತಿದೆ. ನಮಗೆ ಬೇರೆ ಬೇರೆ ಸುದ್ದಿ ಬರ್ತಾ ಇದೆ ಮತ್ತು ನಮ್ಮ ತನಿಖೆ ಪ್ರಕಾರ ಕೂಡ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ, ಹೀಗೆ ಹಾಗೆ ಅಂತ. ಬಟ್ ಅನ್ಲೆಸ್ ವಿ ಗೆಟ್ ಎ ಗರ್ಲ್ ಬ್ಯಾಕ್, ಡಿಟೆಕ್ಟ್ ಮಾಡಿಕೊಂಡು ನಮಗೆ ಗೊತ್ತಾಗುತ್ತೆ ಯಾಕೆ ಅವರು ಮನೆಯಿಂದ ಬಿಟ್ಟು ಮತ್ತೆ ಮಿಸ್ಸಿಂಗ್ ಹೋಗಿದ್ರು. ಪ್ರೇಮಿ ಜೊತೆ ಹೋದ ಯುವತಿ ಮನೆಯವರಿಂದ ದಾಳಿ. ಇತ್ತ ಚಿತ್ರದುರ್ಗದ ಚಳ್ಳಿಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಯುವತಿ ಪ್ರೇಮಿ ಜೊತೆ ಓಡಿ ಹೋಗಿದ್ದಕ್ಕೆ ಹುಡುಗನ ಕುಟುಂಬದವರ ಮೇಲೆ ದಾಳಿ ನಡೆಸಲಾಗಿದೆ. ಅಷ್ಟಕ್ಕೂ ಪೃಥ್ವಿರಾಜ್ ಅನ್ನೋ ಯುವಕ ಬೇರೊಂದು ಸಮುದಾಯದ ಶ್ರಾವಣಿ ಎಂಬಾಕೆಯನ್ನ ಪ್ರೀತಿಸಿ 2 ವರ್ಷದ ಹಿಂದೆಯೇ ಮದುವೆಯಾಗಿ ಬೆಂಗಳೂರು ಸೇರಿದ್ದ. ಆದ್ರೆ ಇತ್ತೀಚೆಗೆ ವಾಪಸ್ ಕರೆಸಿ ಇಬ್ಬರನ್ನ ಬೇರ್ಪಡಿಸಲಾಗಿತ್ತು. ಆದ್ರೆ ವಾರದ ಬಳಿಕ ಮತ್ತೆ ಯುವತಿ ಯುವಕನ ಮನೆಗೆ ಬಂದು ಆತನೊಂದಿಗೆ ಬೆಂಗಳೂರು ಸೇರಿದ್ದಾಳಂತೆ. ಇದರಿಂದ ಸಿಟ್ಟಿಗೆದ್ದ ಯುವತಿ ಕಡೆಯವರು ರಾತ್ರೋರಾತ್ರಿ ದಲಿತ ಕೇರಿಗೆ ನುಗ್ಗಿ 9 ಮನೆಗಳ ಮೇಲೆ ದಾಳಿ ನಡೆಸಿ ದಾಂಧಲೆ ನಡೆಸಿ ಬೈಕ್ ಮತ್ತು ಕಾರು ಜಖಂಗೊಳಿಸಿದ್ದಾರೆ. 1-2 ವರ್ಷ ಆಯ್ತು ನನ್ನ ಮಗ ಮನೆ ಬಿಟ್ಟು ಹೋಗಿ. ಅವ್ರು ಇಷ್ಟಪಟ್ಟು ಮದುವೆಗೆ ಹೋಗಿದ್ರು ಸರ್. ಅವ್ರನ್ನ ಕರ್ಕೊಂಬಂದು ಲೆಕ್ಕಾಚಾರಕ್ಕೆ ಬಿಟ್ಟಿದ್ವಿ ಸರ್. ಬಿಟ್ಟು ತೀರ್ಮಾನ ಮಾಡಿದ್ವಿ ಸರ್. ನಾವು ಒಂದು ವಾರ 15 ದಿವಸ ಆದಮೇಲೆ ಆ ಹುಡುಗಿ ಮನೆಯಿಂದ ತಪ್ಪಿಸ್ಕೊಂಡು ನನ್ನ ಹುಡುಗಂತಕ್ಕೆ ಇಷ್ಟಪಟ್ಟು ಮದುವೆ ಆಗ್ಬೇಕಂತ ಹೋಗಿದ್ದಾನೆ ಸರ್. ಸದ್ಯ ಡಿವೈಎಸ್ಪಿ ರಾಜಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಂತರ್ಜಾತಿ ವಿವಾಹದ ಹಿನ್ನೆಲೆ ದಲಿತ ಸಮುದಾಯದವರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆಂದು ಚಳ್ಳಿಕೇರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ.